ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಹೌ ಟು ರೈಟ್ ಎ ಲೆಸನ್ ಪ್ಲ್ಯಾನಿನ 9th ಪಾಯಿಂಟು ಯೋಜಿತ ಪಾಠ ಯೋಜನೆ ಅನ್ನುವಂಥ ಪಾಯಿಂಟ್ನ ಎಕ್ಸ್ಪ್ಲನೇಷನ್ನ ನೋಡ್ತಾ ಹೋಗೋಣ. ಫಸ್ಟು ಯೋಜಿತ ಪಾಠ ಯೋಜನೆ ಅಂತ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಯೋಜಿತ ಪಾಠ ಯೋಜನೆ ಅಂತ ಅಂದರೆ ಪ್ರೀ ಪ್ಲ್ಯಾನ್ಡ್, ನಾವು ಫಸ್ಟೇ ಪ್ಲ್ಯಾನ್ ಮಾಡಿ ಇಟ್ಕೊಂಡಿರುವಂತಹ ಲೆಸನ್ ಪ್ಲ್ಯಾನ್ ಅಂತ ಹೇಳ್ಬೋದು. ಯಾವುದೇ ಒಂದು ನೀವು ಫಂಕ್ಷನ್ ಆಗಿರ್ಬೋದು, ಅಕೇಶನ್ ಆಗಿರ್ಬೋದು, ಎಲ್ಲೇ ಹೋದ್ರೂ ಹೇಗೆ ನೀವು ಪ್ರೀ ಪ್ಲ್ಯಾನ್ಡಾಗಿ ಏನೆಲ್ಲ ಮಾಡ್ಕೊತೀರಾ, ಪ್ರಿಪ್ರೇಷನ್ಸ್ ಆಗಿರ್ಬೋದು, ಗೆಟ್ ರೆಡಿ ಆಗಿರ್ಬೋದು, ಅದೇ ಥರ ಲೆಸನ್ ಮಾಡಬೇಕಾದ್ರೂ ನೀವು ಲೆಸನ್ ಪ್ಲ್ಯಾನ್ ಬರಿಬೇಕಾದ್ರೂ ಪ್ರೀ ಪ್ಲ್ಯಾನ್ ಆಗಿ ಏನೆಲ್ಲ ಸೋರ್ಸಸ್ನ ಕಲೆಕ್ಟ್ ಮಾಡ್ತೀರಾ, ಹೇಗೆ ಬರೀತೀರಾ, ಏನು ಮೆಟೀರಿಯಲ್ಸ್ನ ಇಟ್ಕೊತೀರಾ, ಅದನ್ನು ನಾವು ಪೂರ್ವ ಯೋಜಿತ ಪಾಠ ಯೋಜನೆ ಅಂತೇಳಿ ಕರಿತೀವಿ. ಇದರಲ್ಲಿರುವಂಥ ಸಬ್ ಪಾಯಿಂಟ್ನ ಈಗ ಎಕ್ಸ್ಪ್ಲನೇಷನ್ನ ನೋಡ್ತಾ ಹೋಗೋಣ. ಫಸ್ಟ್ ಪಾಯಿಂಟು ಪೂರ್ವ ಯೋಜನೆಯ ಪಾಠ ಯೋಜನೆ ಅಂದರೆ ಫಸ್ಟಿಗೆ ನೀವೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೊತೀರಾ, ಲೆಸನ್ ಪ್ಲ್ಯಾನ್ ಯಾವುದು, ಲೆಸನ್ ಯಾವುದು, ಯಾವ ಟಾಪಿಕ್ನ ಬರೀಬೇಕು, ಬೋಧನಾ ಉದ್ದೇಶಗಳನ್ನ ಹೇಗೆ ಆಯ್ಕೆ ಮಾಡ್ಕೊತೀರಾ, ಮತ್ತು ಟೀಚಿಂಗ್ ಪಾಯಿಂಟ್ಸು, ಮತ್ತು ಯಾವೆಲ್ಲ ಮೆಟೀರಿಯಲ್ಸ್ನ ಬಳಸ್ಬೋದು, ಬೋಧನಾ ಉಪಕರಣಗಳನ್ನ ಏನು ಬಳಸ್ತೀರಾ, ಇದನ್ನೆಲ್ಲ ನಾವು ಪೂರ್ವ ಯೋಜನೆಯ ಪಾಠ ಯೋಜನೆ ಅಂತೇಳಿ ಕರಿತೀವಿ. ಸೆಕೆಂಡು ಪಾಠ ಯೋಜನೆಯ ಸಿದ್ಧತೆ ಅಂದರೆ ಲೆಸನ್ ಪ್ಲ್ಯಾನ್ನ ರೆಡಿಯಾಗಿ ಇಟ್ಕೊಂಡಿರಬೇಕು. ಅಲ್ಲಿ ಹೋಗಿದ ತಕ್ಷಣ ನಾನು ಲೆಸನ್ ಪ್ಲ್ಯಾನ್ ಬರಿತೀನಿ, ಬರ್ಕೊಂಡು ಆಮೇಲೆ ಪಾಠ ಮಾಡೋಕ್ಕೆ ಹೋಗ್ತೀನಿ ಅಂದರೆ ಆಗಲ್ಲ. ಮನೆಯಲ್ಲೇ ನೀವು ಏನು ಪಾಠ ಮಾಡಬೇಕು ಅದನ್ನು ರೆಡಿಯಾಗಿ ಏನೆಲ್ಲ ಅವ್ರಿಗೆ ಎಕ್ಸಾಂಪಲ್ಸ್ ಕೊಡ್ಬೋದು, ಆ್ಯಕ್ಟಿವಿಟಿ ಮಾಡ್ಬೋದು ಅಂತ ಪ್ರೀ ಪ್ಲ್ಯಾನ್ಡಾಗಿ ಏನು ಲೆಸನ್ ಪ್ಲ್ಯಾನ್ನ ರೆಡಿ ಮಾಡ್ತಿರಲ್ಲ ಅದನ್ನು ನಾವು ಪೂರ್ವ ಯೋಜನೆ ಅಥವಾ ಪಾಠ ಯೋಜನೆಯ ಸಿದ್ಧತೆ ಅಂತೇಳಿ ನಾವು ಕರಿತೀವಿ. ಇನ್ನು ನೆಕ್ಸ್ಟ್ ಪಾಯಿಂಟು ಸರಿಯಾದ ಮತ್ತು ನಿರ್ದಿಷ್ಟವಾದ ಪಾಠ ಯೋಜನೆಯನ್ನು ತಯಾರಿಸೋದು. ಸರಿಯಾದ ಮತ್ತು ನಿರ್ದಿಷ್ಟವಾದ ಅಂತ ಅಂದರೆ ಏನು ಅಂತ ಅಂದರೆ, ಸರಿಯಾಗಿ ಅಂತ ಅಂದರೆ ನೀವು ಮಾಡುವಂಥ ಲೆಸನ್ ಪ್ಲ್ಯಾನು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿರಬೇಕು. ನಿರ್ದಿಷ್ಟವಾದ ಅಂತ ಅಂದರೆ ನೀವು ಯಾವೆಲ್ಲ ವರ್ಡ್ಸ್ನ ಯೂಸ್ ಮಾಡ್ತೀರಾ, ನಾನು ಈಗಾಗಲೇ ಹೇಳ್ದಾಗೆ ವಿವರಣಾ ಕೊಂಡಿಗಳಾಗಿರ್ಬೋದು, ನೀವೇನೆಲ್ಲ ವರ್ಡ್ಸ್ಗಳನ್ನ ಯೂಸ್ ಮಾಡ್ತೀರಾ, ಏನೆಲ್ಲ ಮೆಟೀರಿಯಲ್ಸ್ನ ಯೂಸ್ ಮಾಡ್ತೀರಾ, ಯಾವ ಥರ ಕನ್ವೆ ಮಾಡ್ತೀರಾ, ಅದನ್ನು ನಾವು ನಿರ್ದಿಷ್ಟವಾದ ಪಾಠ ಯೋಜನೆ ಅಂತೇಳಿ ಕರಿತೀವಿ. ಅದನ್ನು ಸರಿಯಾಗಿ ಮತ್ತು ನಿರ್ದಿಷ್ಟವಾಗಿ ಪಾಠ ಯೋಜನೆಯನ್ನು ತಯಾರಿಸ್ಕೋಬೇಕು. ಇನ್ನು ನೆಕ್ಸ್ಟ್ ಪಾಯಿಂಟ್ ಯಾವುದು ಅಂತ ಅಂದರೆ ಪೂರ್ವಭಾವಿಯಾಗಿ ಯೋಜಿತ ಪಾಠ ಯೋಜನೆ. ಪೂರ್ವಭಾವಿಯಾಗಿ ಅಂದರೆ ನಾನು ಈಗಾಗಲೇ ಹೇಳ್ದಾಗೆ ಪ್ರೀ ಪ್ಲ್ಯಾನ್ಡಾಗಿ ನಾವು ಏನೆಲ್ಲ ಮಾಡ್ಕೊತೀವಿ ಪಾಠ ಯೋಜನೆನ, ಅದನ್ನು ಪೂರ್ವಭಾವಿ ಪಾಠ ಯೋಜನೆ ಅಂತೇಳಿ ಕರಿತೀವಿ. ಲೆಸನ್ ಪ್ಲ್ಯಾನ್ ಮಾಡಬೇಕಾದ್ರೆ ಅಲ್ಲೋಗಿ ಇನ್ನೇನು ನಾನು ಟೀಚ್ ಮಾಡೋಕ್ಕೆ ಹೋಗ್ತಿದ್ದೀನಿ, ನೆಕ್ಸ್ಟ್ ಪೀರಿಯಡ್ ನನ್ನದೇ ಅನ್ನುವಾಗ ರೆಡಿ ಮಾಡ್ಕೊಳ್ಳೋ ಬದಲು ಫಸ್ಟೇ ಮನೆಯಲ್ಲೇ ಲೆಸನ್ ಪ್ಲ್ಯಾನಿಗೆ ಏನೇನು ಬೇಕು, ಇಲ್ಲಿ ನಾನು ಕೊಟ್ಟಿದ್ದೀನಿ ನೋಡಿ ಬ್ರ್ಯಾಕೆಟಲ್ಲಿ, ಬೋಧನಾ ಉಪಕರಣಗಳಾಗಿರ್ಬೋದು, 5E ಮೆಥಡ್ಸ್ ಆಗಿರ್ಬೋದು, ಮೋಟಿವೇಶನ್ ಹೇಗೆ ಕೊಡಬೇಕು, ಇವ್ಯಾಲ್ಯುವೇಷನ್ ಹೇಗೆ ಮಾಡಬೇಕು, ಈ ಎಲ್ಲ ಪಾಯಿಂಟ್ಸ್ನ ನೀವು ಮನೆಯಲ್ಲೇ ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗೋದನ್ನು ನಾವು ಪೂರ್ವಭಾವಿ ಪಾಠ ಯೋಜನೆ ಅಥವಾ ಪೂರ್ವ ಯೋಜಿತ ಪಾಠ ಯೋಜನೆ ಅಂತೇಳಿ ಕರಿತೀವಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಪೂರ್ವ ಯೋಜಿತ ಪಾಠ ಯೋಜನೆ ಮತ್ತು ಅದರ ಸಬ್ ಪಾಯಿಂಟ್ ಎಕ್ಸ್ಪ್ಲನೇಷನ್ ಬಗ್ಗೆ ತಿಳ್ಕೊಂಡ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಥ್ಯಾಂಕ್ ಯು.